ಇದೆ. ಈಗ ನಿಮ್ಮ ಮಗಳು ಈಗ ಸದ್ಯಕ್ಕೆ ಅವನ ಜೊತೆನೇ ಇರುವಂಥದ್ದು. ಸೊ ಅಕಸ್ಮಾತ್ ಏನಾದರೂ ಮದುವೆ ಆಗಿದೆ ಅಂತ ಆದರೆ ಇನ್ನು ಮುಂದೆ ಏನು ಅಕ್ಸೆಪ್ಟ್ ಮಾಡ್ತೀರಾ ಇಲ್ಲ ಹೇಗಿರುತ್ತೆ ಅಂತ ನಿಮ್ಮ ಇಲ್ಲ, ಮದುವೆ ಆಗಲಿಲ್ಲ. ಈಗ ನಿಮ್ಮ ಮಗಳು ಟಿ ವಿ ನೋಡ್ತಾ ಇದ್ರೆ ಸೊ ಅವಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮಗಳಿಗೆ ಹೇಳೋದು ಸರ್ ನೀವು? ನಮ್ಮ ಮಗಳನ್ನು ಹೇಳುದು, ನೀನು ನಮ್ಮ ಮನೆಗೆ ಬಾ ಮಗ ಎಂದು. ಅವಳು ಬೇಕು. ನಮಗೆ ಬೇಕು ಅವಳು. ಸರ್ ಎಷ್ಟು ಜನ ಮಕ್ಕಳು? ಸೊ ಹಿಂಗೆ ನೀವೆಲ್ಲಿಗೆ ಏನು ಕೆಲಸ ಮಾಡೋದು? ನಾನು ಇಲ್ಲಿಲ್ಲ, ಗಲ್ಫ್ನಲ್ಲಿರೋದು. ಇದು ವಿಷಯ ಗೊತ್ತಾದಂದರೆ ಇಲ್ಲಿ ಬಂದಿದ್ದವನು. ಬಂದು ಹುಡುಕಿ ಅವನು ವಯನಾಡಿಗೆ ಹೋಗಿ ಅವನ ಇಲ್ಲಿ ಸ್ಟೇಷನ್ಗೆ ಹೋಗಿ ನಮಗೆ ಕಾದು ರಾತ್ರಿ 12 ಗಂಟೆ ಇದ್ದರೆ ಸಿಕ್ಕಿದವನೇ. ಅದು ಅವ್ರಿಗೆ ಪೊಲೀಸಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಲ್ಲಿಯ. ನಾವು ಬೆಳಿಗ್ಗೆ ಹೋದವ್ರಿಗೆ ನಮಗೆ ಸಿಕ್ಕಿದ್ದು ರಾತ್ರಿ ಹೋಗಿ ಅವಳ ಹತ್ರ ಮಾತಾಡುವಾಗ ಮಾತಾಡಿ ಅವಳೆಲ್ಲ ಒಪ್ಪಿಗೆ ಆಯಿತು. ನಾನು ಬರ್ತೇನೆ ಹೇಳಿ ಒಪ್ಪಿಗೆಯಲ್ಲಿ ಮತ್ತು ಎಲ್ಲ ಲೆಟರ್ಲ್ಲಿ ಬರೆದು ನಾನು ಒಟ್ಟಿಗೆ ಬರ್ತೇನೆ ಅಂತ ಹೇಳಿದರೆ ನಮ್ಮ ಪೊಲೀಸರು ಹೊರಗೆ ಮಾಡಿದರು ನಮ್ಮನ್ನು. ಅವನು ಕರೆಸಿ ಅವನ ಜೊತೆ ಮಾತಾಡುವಾಗ ಲೆಟರ್ನೇ ಚೇಂಜ್ ಆಯಿತು. ಅರ್ಧ ದಿವಸ ಹೊಡಿ ಬರಬರಿ ಅಂತ ಹೇಳಿದರು ಪೊಲೀಸರು. ಅಷ್ಟು ಬರೋದಕ್ಕೆ ಒಪ್ಕೊಂಡಿದ್ಲು, ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಎಲ್ಲ ಬರ್ದಲ್ಲ ಆಗಿದೆಲ್ಲ. ಮತ್ತು ಅವನ ಹತ್ರ ಮಾತಾಡೋಕೆ ಹೇಳಿ ಅವನು ಮಾತಾಡೋಕೆ ಎಲ್ಲ ಸ್ವಲ್ಪ ಚೇಂಜ್ ಆಯಿತು. ನಾನು ಬರೋದಿಲ್ಲ ಅವನಿಗೆ ಮೇಲೆ ಅವನ ಹತ್ರ ಹೋಗ್ತಾನೆ ಹೇಳಿ. ಸೊ ಈಗ ಏನು ಆಸೆ ಕನಸು ಇಟ್ಕೊಂಡಿದ್ರಿ ಮಗಳ ಮೇಲೆ? ಸೊ ಏನು ಮಾಡಬೇಕು ಅಂತ ಇದ್ಲು ಮಗಳು? ಅವಳಿಗೊಂದು ಒಳ್ಳೆ ಕೆಲಸ ಬೇಕು, ಇಲ್ಲದೆ ಅವ್ರಿಗೆ ಕಳಿಸ್ಬೇಕು ಅಂತ ಆಸೆ ಉಂಟು ಅವಳನ್ನು. ಸೊ ಈಗ ಇನ್ ಕೇಸ್ ಏನಾದರೂ ಮದುವೆ ಆಗಿದ್ರೆ ಇಲ್ಲ ಆ ಹುಡುಗನೇ ಬೇಕು ಅಂತ ನಿಮ್ಮ ಮಗಳು ಹೇಳಿದರೆ ನಿಮ್ಮ ಡಿಸಿಷನ್ ಏನಾಗಿರುತ್ತೆ? ಇಲ್ಲ, ಹಾಗಾಗಲಿಕ್ಕೆ ನ್ಯಾಯ ಉಂಟಲ್ಲ, ಇಲ್ಲಿ ಕಾನೂನು ಉಂಟಲ್ಲ, ಹಾಗಾಗಲಿಕ್ಕಿಲ್ಲ. ಅಲ್ಲ, ಈಗ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದರೆ ಮೇಜರ್ ಆಗಿರುವಂಥವ್ರು ಯಾರನ್ನು ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಹೇಳಿ. ಅವರಲ್ಲ ಹಾಗೆ ತಪ್ಪುದಾರಿ ಹೋಗುವವರಲ್ಲ ಅವ್ರ ಮನಸ್ಸಲ್ಲಿ ಅವ್ರು ಏನೋ ಇರ್ಬೋದು ಅವರಲ್ಲಿ. ಅಂದರೆ ನೀವು ಹೇಳ್ತಾರ ಅಂಥದ್ದು ಮಗಳನ್ನೇ ಒಂದು ಬ್ರೈನ್ ವಾಶ್ ಮಾಡಿದ್ದಾರೆ, ಇಲ್ಲ ಚೇಂಜ್ ಮಾಡಿದ್ದಾರೆ, ಇಲ್ಲ ಬೆದರಿಸಿ ಮಾಡಿದ್ದಾರೆ ಅಂತ. ಎದುರಿಸಿ ಹಾಗೆ ಮಾಡಿರೋದು. ನಿಮ್ಮ ಮಗಳು ಏನು ಹೇಳಿಲ್ಲ ಅಲ್ಲಿ ನೀವು ಮಾತಾಡೋ ಟೈಮಲ್ಲಿ? ಆ ಟೈಮ್ಗೆ ಏನಿಲ್ಲ, ಅಲ್ಕೊಂಡು ಹೇಳಿದ್ದು ಬೇಕು ನಾನು ಬರ್ತೇನೆ ಹೇಳಿ, ನಾನು ಬರ್ತೇನೆ ಇದರಲ್ಲಿ ನಾಳೆ, ಮತ್ತೆ ಲಾಸ್ಟ್ ನಾಳೆ ಬರ್ತೇನೆ ಹೇಳಿ, ಎಲ್ಲ ಆದ ನಂತರ ನಾಳೆ ಬರ್ತೇನೆ ಹೇಳಿ. ಅದು ಮಸ್ತ್ ಅವ್ರಿಗೆ ಬೇಜಾರುಂಟು. ಅವ್ರು ಏನೋ ಬ್ಯಾಕ್ಟಲ್ಲಿ ಅವರಿಗೆ ಪುಷ್ ಮಾಡ್ತಾರೆ ಏನಾದರೂ. ನಮ್ಮನ್ನು ನೋಡುವಾಗ ಮೊದಲ ಹೊಳಿ ನನಗೆ ಹಾಗೆ ಏನಿಲ್ಲಮ್ಮ, ನನಗೆ ಹಾಗೆ ಏನಿಲ್ಲ, ನಾನು ಬರ್ತೇನೆ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ನಾನು ನಾಳೆ ಬರ್ತೇನೆ, ನೀವು ಈಗ ಹೋಗಿ ನಾನು ನಾಳೆ ಬರ್ತೇನೆ ಹಾಗೆ ಹೇಳಿದ್ಲು ಅವಳು. ಏನೋ ಒಂದು ಅವಳಿಗೆ ಅಲ್ಲಿ ಹಿಂದೆ ಪ್ರೆಷರ್ ಉಂಟಲ್ಲಿ, ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವನು ಅಷ್ಟೇ. ಅವಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಷ್ಟು ಮಾತಾಡಿ ಸ್ವಲ್ಪ ಹೊತ್ತಾಗ ಅಷ್ಟು ಚೇಂಜ್ ಮಾಡಲಿಕ್ಕೆ ಕಾರಣ ಹಾಗೆಯ. ಸೊ ಇದಿಷ್ಟು ಈ ಒಂದು ಫ್ಯಾಮಿಲಿ ತಂದೆ ತಾಯಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಇದೆ. ಈಗ ನಿಮ್ಮ ಮಗಳು ಈಗ ಸದ್ಯಕ್ಕೆ ಅವನ ಜೊತೆನೇ ಇರುವಂಥದ್ದು. ಸೊ ಅಕಸ್ಮಾತ್ ಏನಾದರೂ ಮದುವೆ ಆಗಿದೆ ಅಂತ ಆದರೆ ಇನ್ನು ಮುಂದೆ ಏನು ಅಕ್ಸೆಪ್ಟ್ ಮಾಡ್ತೀರಾ ಇಲ್ಲ ಹೇಗಿರುತ್ತೆ ಅಂತ ನಿಮ್ಮ? ಇಲ್ಲ, ಮದುವೆ ಆಗಲಿಲ್ಲ. ಈಗ ನಿಮ್ಮ ಮಗಳು ಟಿ ವಿ ನೋಡ್ತಾ ಇದ್ರೆ ಸೊ ಅವಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮಗಳಿಗೆ ಹೇಳೋದು ಸರ್ ನೀವು? ನಮ್ಮ ಮಗಳನ್ನು ಹೇಳುದು, ನೀನು ನಮ್ಮ ಮನೆಗೆ ಬಾ ಮಗ ಎಂದು. ಅವಳು ಬೇಕು. ನಮಗೆ ಬೇಕು ಅವಳು. ಸರಿ ಎಷ್ಟು ಜನ ಮಕ್ಕಳು? ಸೊ ಹಿಂಗೆ ನೀವೆಲ್ಲಿಗೆ ಏನು ಕೆಲಸ ಮಾಡೋದು? ನಾನು ಇಲ್ಲಿಲ್ಲ, ಗಲ್ಫ್ನಲ್ಲಿರೋದು. ಇದು ವಿಷಯ ಗೊತ್ತಾದಂದರೆ ಇಲ್ಲಿ ಬಂದಿದ್ದವನು.